ಈಗಾಗಲೇ ಕೊಟ್ಟಿರ್ತಕ್ಕಂಥ ಏನು ಬೋಗಸ್ ಗ್ಯಾರಂಟಿಗಳನ್ನ ಕೂಡಲೇ ನಿಲ್ಲಿಸೋದ್ರ ಮುಖಾಂತರ ನಾವು ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನ ಮಾಡ್ತಾ ಇದೀವಿ. ಮನೆಯಲ್ಲಿರುವ ಅಕ್ಕಂದ್ರೆ ಏನಾದ್ರು ನಿಮ್ ವಿಡಿಯೋ ನೀವು ಹೋಗಕ್ಕಿಂತ ಮುಂಚೆ ನೋಡಿದ್ರೆ ಅಯ್ಯೋ ನಿನ್ ಮಖ ಮುಚ್ಚ, ಏನ್ ನಿನಗೆ ಬಂದಿರೋದು, ಮುಖದ ಮೇಲೆ 100ಕ್ಕೆ 100 ಇವತ್ತು ನಮ್ಮ ತಾಯಂದಿರು ಉಗ್ದಿರ್ತಾರೆ. ಯಾರೋ ಸೈಕಲ್ಲೋ ಏನೋ ಸೀಕಲ್ಲೋ ಯಾರೋ ಸೈಕಲ್ ಆನಂದ ಯಾರೋ ನೋಡಿದೆ ಮಾಧ್ಯಮದಲ್ಲಿ ಏನು ವಿರಾವಾಯಸವಾಗಿ ಮೋಸ್ಟ್ಲಿ ಅವ್ರ ಅಣ್ಣನ MLA ಮಾಡಬೇಕು ಅಂತೇಳಿ ಯಾರೋ ರಾಮಚಂದ್ರ ಗೌಡ್ರನ್ನ ಏನೋ ಬಂದು ಮತ್ತೆ ಈಗಿರೋ ಜಿಲ್ಲಾಧ್ಯಕ್ಷರು ತೆಗಿಬೇಕು ಅಂತೇಳಿ ಅವ್ರ ಅಣ್ಣನ ಮಾಡಬೇಕು, ಏನೋ ಅವ್ರ ಆಸೆಗಳಿರ್ತವೆ. ನಿನ್ನೆ ಏನು ತಮ್ಮ ಮಾಧ್ಯಮದಲ್ಲಿ BJP OBC ಮೋರ್ಚೆಯಿಂದ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರು ಏನು 5 ಗ್ಯಾರಂಟಿಗಳು ಇವತ್ತು ಇಡೀ ರಾಜ್ಯದ ಜನತೆಗೆ ಕೊಡ್ತಾ ಇದ್ದಾರೆ ಅದರ ಬಗ್ಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಇವತ್ತು ಏನು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಆ ಮುಖಂಡರಿಗೆ ನಾನು ನೇರವಾಗಿ ಒಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ. ನಿಮ್ಮ ಎದೆ ಮುಟ್ಕೊಂಡು ಇವತ್ತು ನಿಮ್ಮ ಆತ್ಮಸಾಕ್ಷಿಯಾಗಿ ಒಂದು ಮಾತನ್ನು ಹೇಳಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ಗ್ಯಾರಂಟಿ ಏನು ಇವತ್ತು ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ ಆ ಗ್ಯಾರಂಟಿ ಸ್ಕೀಮ್ಗಳು ಬರ್ತಾ ಇದೆಯಲ್ವ ಅಂತೇಳಿ ನಿಮ್ಮ ಎದೆ ಮುಟ್ಕೊಂಡು ನೀವು ನಿಜವಾಗ್ಲೂ ಇವತ್ತು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ. ಏನೋ ಬಂದು ಆವೇಶದಲ್ಲಿ ಸಿದ್ದರಾಮಯ್ಯನವ್ರಿಗೆ ಧಿಕ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಇದೇನು ದೊಡ್ಡ ಮಾತಲ್ಲ. ನೀವೇನು ನೆನ್ನೆ ಬಂದು ಶಿಡ್ಲಘಟ್ಟ ಸರ್ಕಲಲ್ಲಿ ಪ್ರೊಟೆಸ್ಟ್ ಮಾಡಿ ಹೋಗಿದ್ದೀರ. ನೀವು ಮನೆಗೆ ಹೋಗೋಕ್ಕಿಂತ ಮುಂಚೆ ಏನಾದರೂ ಮನೆಯಲ್ಲಿರುವ ಅಕ್ಕಂದ್ರೆ ಏನಾದರೂ ನಿಮ್ಮ ವಿಡಿಯೋ ನೀವು ಹೋಗೋಕ್ಕಿಂತ ಮುಂಚೆ ನೋಡಿದರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಯಾರಿಗೆ ಗಂಡಂದ್ರಿಗೆ ಏನಾದರೂ ತಪ್ಪು ಮಾಡಿದಾಗ ನಮ್ಮ ಹಳ್ಳಿ ಭಾಷೆಯಲ್ಲಿ ಒಂದು ಕಾರವಾಗಿ ಹೇಳ್ಬೇಕಂದ್ರೆ ಅವರು ನಮ್ಮ ತಾಯಂದರು ಒಂದು ಮಾತನ್ನು ಹೇಳ್ತಾರೆ, ಅಯ್ಯೋ ನಿನ್ನ ಮಖ ಮುಚ್ಚ, ಏನು ನಿನಗೆ ಬಂದಿರೋದು. ಇವತ್ತು ಸಿದ್ದರಾಮಣ್ಣವರು ಇಡೀ ರಾಜ್ಯದ ಜನತೆಗೆ ವಿಶೇಷವಾಗಿ ಮಹಿಳೆಯರಿಗೆ ಇವತ್ತು ತಿಂಗಳಿಗೆ 2,000 ಹಣ ಕೊಡ್ತಾ ಇದ್ದಾರೆ, ಅಕ್ಕಿ ಕೊಡ್ತಾ ಇದ್ದಾರೆ, ಪ್ರತಿ ತಿಂಗಳು 200 ಯೂನಿಟ್ ವಿದ್ಯುತ್ತು ಉಚಿತವಾಗಿ ಕೊಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಏನು ಇವತ್ತು ಉದ್ಯೋಗ ಇಲ್ಲ ಅಂಥವ್ರಿಗೆ ಇವತ್ತು ವಿದ್ಯಾನಿಧಿ ಅಂತೇಳಿ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ನೀವು ಹೋಗಿ ಅಲ್ಲೆಲ್ಲೋ ಶಿಡ್ಲಘಟ್ಟ ಸರ್ಕಲ್ ಏನೂ ಕೊಡ್ತಾ ಇಲ್ಲ ಅಂತೇಳಿ ಈ ಗ್ಯಾರಂಟಿಗಳ ಬಗ್ಗೆ ನೀವು ಏನಿವತ್ತು ಧಿಕ್ಕಾರಗಳಾಗ್ತೀರಾ, ನಿಮ್ಗೆ ಹೆಂಗೆ ಮನ್ಸ್ಬೋ ಅಂತೇಳಿ ಇವತ್ತು ಕ್ಯಾಕರಿಸಿ ಇವ್ರ ಮುಖದ ಮೇಲೆ 100ಕ್ಕೆ 100 ಇವತ್ತು ನಮ್ಮ ತಾಯಂದಿರು ಉಗ್ದಿರ್ತಾರೆ. ಇದು ಸತ್ಯ. ಇದು ಯಾಕಂದರೆ ಇವತ್ತು ಎಲ್ಲೇ ಹೋಗಲಿ ಇಡೀ ರಾಜ್ಯದಲ್ಲಿ ಮಹಿಳಾಭಿಮಾನ ಹೆಂಗಿದೆ ಅಂದರೆ ನಮ್ಮ ಸರ್ಕಾರದ ಮೇಲೆ, ಸಿದ್ದರಾಮಣ್ಣದ ಮೇಲೆ. ಸಿದ್ದರಾಮಣ್ಣ ಬರ್ತಾರಂದರೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರು ಬಂದು ಸಿದ್ದರಾಮಣ್ಣ ಸರ್ಕಾರಕ್ಕೆ ಶಕ್ತಿ ತುಂಬುವಂಥ ಒಂದು ಕೆಲಸ ಆಗ್ತಾ ಇದೆ. ಇದಕ್ಕೆ ಉದಾಹರಣೆ ಹೇಳಬೇಕಂದ್ರೆ ಮೊನ್ನೆ ಏನು 3 ಚುನಾವಣೆಗಳಲ್ಲಿ ಇವತ್ತು ಚುನಾವಣೆ ಆಯಿತು. ಶಿಗ್ಗಾಂವಿ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಸಂಡೂರು ಇರ್ಬೋದು. ಇವತ್ತು ಘಟಾನುಘಟಿಗಳು ಇವತ್ತು NDA ಬೆಂಬಲಿತ ಅಭ್ಯರ್ಥಿಗಳಾಗಿ ಇವತ್ತು ಏನು ನಿಂತಿದ್ರು ಇವತ್ತು ಸೋಲುಣ್ಬೇಕಾಯಿತು. ಯಾಕೆ ಇವತ್ತು ಸೋಲಾಯಿತು ಅಂತೇಳಿ ಒಂದು ಪರಿಶೀಲನೆ ಮಾಡಿದಾಗ ಸಿದ್ದರಾಮಣ್ಣವ್ರು ಏನು ಇವತ್ತು ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತಾ ಇದ್ದಾರೆ, ಪ್ರಬಲವಾಗಿ ಇವತ್ತು ಜನಮಾನಸದಲ್ಲಿ ಅದು ಉಳಿದೋಗ ಅಂತ ಯೋಜನೆಗಳು. ಹಾಗಾಗಿ 3 ಚುನಾವಣೆಗಳು ಅತ್ಯಂತ ಏನು ಒಮ್ಮತದಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಆದರೂ ಸಹ ಈ ನೀಚ ಬುದ್ಧಿ ಇರುವಂಥ ಈ BJP ನಾಯಕರುಗಳಿಗೆ ಆದರೂ ಬುದ್ಧಿ ಬರ್ತಾ ಇಲ್ಲ. ಏನೇನೋ ಅಪಪ್ರಚಾರಗಳು ಸಿದ್ದರಾಮಣ್ಣವ್ರ ಮೇಲೆ, ನಮ್ಮ ಸರ್ಕಾರದ ಮೇಲೆ, ನಮ್ಮ ಉಪಮುಖ್ಯಮಂತ್ರಿ ಮೇಲೆ ಏನೇನೋ ಆರೋಪಗಳು ಇವತ್ತು ಏನು ಮಾಡೋಕ್ಕೆ ಹೊರಟಿದ್ದಾರೆ. ನಿಜವಾಗ್ಲೂ ಇವತ್ತು ನೇರವಾಗಿ ಹೇಳ್ತೇನೆ, ಅವರಿಗೆ ಶೋಭೆ ತರುವಂತಹ ಕೆಲಸ ಇದು ಅಲ್ಲ. ಇದಕ್ಕೆ ಮುಂಚೆ ಒಂದು ಪ್ರೆಸ್ ಮೀಟ್ ಆದಾಗ ನಾನು ನಮ್ಮ BJP ಒಬ್ಬ ಸ್ನೇಹಿತರು ಕೇಳಿದೆ, ಸಿದ್ದರಾಮಣ್ಣವ್ರ ಸರ್ಕಾರದ ಏನು ನಿಮ್ಗೆ ಬರ್ತಾ ಇಲ್ಲ, ಗ್ಯಾರಂಟಿಗಳ ಬಗ್ಗೆ ಯಾಕೆ ನಿಮಗೆ ಅಷ್ಟೊಂದು ಕೋಪ, ಅಲ್ಲಿ ಸಿದ್ದರಾಮಣ್ಣ ಅವರ ಜನಪ್ರಿಯತೆಯನ್ನು ನೀವು ಮೆಚ್ಚುತ್ತಾ ಇಲ್ವ ಅಂತೇಳಿ ಕೇಳಿದೆ. ಅವ್ರು ಹೇಳಿದ್ರು, ಏನು ಗುರು ಮಾಡೋದು, ನಮ್ಮ ವಿಜಯೇಂದ್ರಗೆ ಏನು ಮಾಡ್ತಾಯಿದ್ರು ಮೇಲೆ ಸಿಗ್ತಾ ಇಲ್ಲ ರಾಜ್ಯಾಧ್ಯಕ್ಷರು ಆದಮೇಲೆ, ಹಾಗಾಗಿ ಏನೋ ಒಂದು ಹೇಳಿ
ನಮ್ಮ ತಲೆ ಮೇಲೆ ಹಾಕಿ ಒಂದು ಪ್ರೊಟೆಸ್ಟ್ ಮಾಡಿ ಇಲ್ಲ ಪ್ರೆಸ್ ಮೀಟ್ ಮಾಡಿ ಅಂತೇಳಿ ಹೇಳಕ್ಕೆ ಹೊರಟಿದ್ದಾರೆ. ಅದರಲ್ಲಿ ಬೇರೆ ನಮ್ಮಲ್ಲೇ ಗುಂಪುಗಾರಿಗಳು ಜಾಸ್ತಿ ಆಗಿಬಿಟ್ಟು ವಿಜೇಂದ್ರ ಅವ್ರನ್ನ ಬೇಗ ಕಿತ್ತು ಬಿಸಾಕಬೇಕು ಅಂತೇಳಿ ಹೊರಟಿದ್ದಾರೆ. ಹಾಗಾಗಿ ಅವ್ರೇನೋ ಅಲ್ಲಿಂದ ಒಂದು ಮೆಸೇಜ್ ಹಾಕ್ತಾರೆ, ಈ ಥರ ಮಾಡಿ ಪ್ರೊಟೆಸ್ಟ್ ಮಾಡಿ ಇಲ್ಲ ಪ್ರೆಸ್ ಮೀಟ್ ಮಾಡಿ ಅಂತೇಳಿ. ನಾವೇನೋ ಒಂದು ಕಾಟಾಚಾರಕ್ಕೆ ಮಾಡಬೇಕು, ಅವ್ರು ವರದಿ ಕೊಡಬೇಕು. ಅದಕ್ಕೋಸ್ಕರ ಇವತ್ತು ನಾವು ಇದೆಲ್ಲ ಮಾಡಬೇಕಾಗಿ ಹೋಗ್ತಾ ಇದೆ. ಇವಾಗ ನಮ್ಮ ಮನೆಗಳಿಗೂ ನಾವು ಹೇಳ್ಬೇಕಂದ್ರೆ ನೇರವಾಗಿ ಗೃಹಜ್ಯೋತಿ ಇರ್ಬೋದು, ವಿದ್ಯಾನಿಧಿ ಇರ್ಬೋದು, ಮಹಿಳೆಯರಿಗೆ ತಿಂಗಳಿಗೆ 2,000 ಬರೋದಿರ್ಬೋದು, ಎಲ್ಲ ಬರ್ತಾ ಇದೆ. ಬಟ್ ಏನಂದ್ರೆ ವಿಧಿ ಇಲ್ಲ, ಪಕ್ಷ ಆದೇಶ ಕೊಡುತ್ತೆ, ನಾವು ಬಂದು ಇಲ್ಲೇನೋ ಒಂದು ಮಾಡಬೇಕು ಅಂತೇಳಿ ಇವತ್ತು ನಿಮ್ಮ ನಾಯಕರೇ, ನಿಮ್ಮ BJP ಮುಖಂಡರುಗಳೇ ನಮ್ಮ ಹತ್ರ ಹೇಳಿರುವಂಥ ನಿದರ್ಶನ ಇದೆ. ಹಾಗಾಗಿ ಇವತ್ತು ಹಿಂದುಳಿದ ಮೋರ್ಚೆಯಿಂದ ಏನು ಮಾಡಿದ್ದೀರಿ, ಇವತ್ತು ಹಿಂದುಳಿದ ಒಬ್ಬ ನಾಯಕ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಬಗ್ಗೆ ಗೌರವವಾಗಿ ನಡೆಸ್ಕೊಳ್ಳಿ. ಏನ ಮೂಡ ಇನ್ನೊಂದು ಮತ್ತೊಂದು ಅಂತೇಳಿ ಅವರು ಇಲ್ಲ ಸಲ್ಲದ ಆರೋಪಗಳು ಮಾಡಿ ಸರ್ಕಾರನ ತೆಗಿಬೇಕು ಅಂತೇನೋ ಏನು ನೀವು ಹೊರಟಿದ್ರಿ. ಈಗಾಗಲೇ 3 ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಬುದ್ಧಿ ಕಲಿಸಿದ್ದಾರೆ. ಇಲ್ಲಿಂದ ಮುಂದಕ್ಕಾದರೂ ಬುದ್ಧಿ ಕಲಿತು ಸರ್ಕಾರವನ್ನು ಬೆಂಬಲಿಸಿ, ಸಿದ್ದರಾಮಯ್ಯನವ್ರನ್ನ DK ಅವ್ರನ್ನ ಬೆಂಬಲಿಸಿ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಜನಪರವಾಗಿ ಇವತ್ತು ಜನ ಸರ್ಕಾರದ ಪರವಾಗಿ ನಿಂತ್ಕೊಳ್ಳೋಂಥ ಒಂದು ಶಕ್ತಿಯನ್ನ ಈ ರಾಜ್ಯದ ಜನತೆಗೆ ಹಲವಾರು ಯೋಜನೆಗಳ ಮುಖಾಂತರ ಕೊಡ್ತಾ ಇದ್ದಾರೆ. ಮತ್ತೆ ಏನು ಯಾರೋ ಸೈಕಲ್ಲೋ ಏನೋ ಸೀಕಲ್ಲೋ ಯಾರೋ ಸೈಕಲ್ ಆನಂದ ಯಾರೋ ನೋಡಿದೆ ಮಾಧ್ಯಮದಲ್ಲಿ, ಏನು ವಿರಾವಾಯಸವಾಗಿ ಮೋಸ್ಟ್ಲಿ ಅವ್ರ ಅಣ್ಣನ MLA ಮಾಡಬೇಕು ಅಂತೇಳಿ ಯಾರೋ ರಾಮಚಂದ್ರ ಗೌಡ್ರನ್ನ ಏನೋ ಬಂದು ಮತ್ತೆ ಈಗಿರೋ ಜಿಲ್ಲಾಧ್ಯಕ್ಷರು ತೆಗಿಬೇಕು ಅಂತೇಳಿ ಅವ್ರ ಅಣ್ಣನ ಮಾಡಬೇಕು, ಏನೋ ಅವ್ರ ಆಸೆಗಳಿರ್ತವೆ. ಆ ಒಂದು ಉದ್ದೇಶದಿಂದ ಬಂದಿವ್ರು ಇಲ್ಲಿ ಮಾತಾಡಿರ್ತಾರೆ. ಇವತ್ತು ಅವ್ರಿಗೂ ಹೇಳಕ್ಕೆ ಬಯಸ್ತೇನೆ, ಆನಂದ್ ಅವರಿಗೆ ಮೆದೆ ಮುಟ್ಕೊಂಡು ಹೇಳಿ, ಇವತ್ತು ನಮ್ಮ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಜನರಿಗೆ ಯೋಜನೆಗಳು ಯಾವ ರೀತಿ ತಲುಪ್ತಾ ಇದ್ದಾವೆ ಅಂತೇಳಿ. ಇನ್ನು ಇದೆಲ್ಲ ಬಿಟ್ಟರೆ ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ತೆಗೆದುಕೊಳ್ಳೋದಾದರೆ ಇಷ್ಟೆಲ್ಲ ಯೋಜನೆಗಳ ಜೊತೆಗೆ ನಮ್ಮ ಶಾಸಕರು ವಿಶೇಷವಾಗಿ ಮಕ್ಕಳಿಗೆ ಬಟ್ಟೆ ಕೊಡೋದಿರ್ಬೋದು, ಸ್ಕಾಲರ್ಶಿಪ್ ಕೊಡೋದಿರ್ಬೋದು, ಅತಿ ಮುಖ್ಯವಾಗಿ ಇವತ್ತು ಪ್ರದೀಪ್ ಈಶ್ವರ್ ಅವ್ರ ತಾಯಿ ಹೆಸರಲ್ಲಿ ಅಮ್ಮ ಆಂಬುಲೆನ್ಸ್ ಕರೆ ಮಾಡಿದ ತಕ್ಷಣ 10 ನಿಮಿಷಗಳಲ್ಲಿ ಇವತ್ತು ಎಲ್ಲಿ ಪೇಷಂಟ್ ಇರ್ತಾರೆ ಅಲ್ಲಿ ಹೋಗುವಂಥ ಒಂದು ವ್ಯವಸ್ಥೆಯನ್ನು